ಅರ್ಥಶಾಸ್ತ್ರ ಅಂತಂದರೆ ಭಾಳ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೊಳ್ಳೋದು ಮತ್ತು ಭಾಳ ಡಿಫಿಕಲ್ಟ್ ಅಂತ ಹೇಳೋದು. ಸೊ ಹೀಗೆ ಹಲವಾರು ಸಮಸ್ಯೆಗಳು ನಾವು ಕಾಣ್ತಾ ಇರ್ತೀವಿ. ಸೊ ಅಲ್ಲಿ ಇರುವಂಥದ್ದು ಮುಖ್ಯ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು ಅಂತಂದ್ರೆ ಅದು ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ ಅಂತಲೇ ಕರಿಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಒಂದು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ನಾವು ಫಿಸಿಕಲಿ ಕಲಿತಿರುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಎಕನಾಮಿಕ್ಸಲ್ಲಿರುವಂತಹ ಕೆಲವೊಂದು ಥೆರಾಟಿಕಲ್ ಕಾನ್ಸೆಪ್ಟ್ಗಳನ್ನು ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಅವುಗಳ ಒಂದು ಇಂಪಾರ್ಟೆನ್ಸನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸ್ಪೆಷಲಾಗಿ ರಿಸರ್ಚಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಭಾಳ ವಿಶೇಷವಾಗಿಯೇ ಪರಿಗಣಿಸ್ತೀವಿ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎಕನಾಮಿಕ್ಸಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಕಲಿತಾ ಇದ್ದೀವಿ ಅಂದರೆ ತಿಳ್ಕೊಂಡು ಬಿಡಬೇಕು ನಾವು ರಿಸರ್ಚನ್ನು ಕಲಿತಾ ಇದ್ದೀವಿ. ಸೊ ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಭಾಳ ಸಲ ಏನಾಗುತ್ತೆ ಅಂತಂದರೆ ಎಕನಾಮಿಕ್ ಥಿಯರಿಗಳನ್ನು ಟೆಸ್ಟ್ ಮಾಡಲಿಕ್ಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಬೇಡಿಕೆ ಹೆಚ್ಚಾದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಅದು ಹೇಗೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅನ್ನಲಿಕ್ಕೆ ಕೂಡ ನಾವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಆಮೇಲೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಹೆಂಗಿರ್ತಾವೆ ಅಂತಂದ್ರೆ ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರ್ತಾವೆ. ವೇರಿಯೇಬಲ್ಸ್ ಅಂತ ನಾವು ಕರಿತೀವಿ. ಸ್ಪೆಷಲಾಗಿ ಹೇಳ್ಬೇಕಂತಂದ್ರೆ ಈ ಚಲಕಗಳು ಅಂತ ಕರಿತಿರ್ತೀವಿ ನೋಡಿ. ಸೊ ಅವುಗಳು ಯಾವಾಗಲೂ ಕೂಡ ಬದಲಾವಣೆ ಹೊಂದಿರ್ತಾವೆ. ಸೊ ಅವು ಹೇಗೆ ಬದಲಾವಣೆ ಹೊಂದ್ತಾವ, ಸೊ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೂ ಕೂಡ ನಮ್ಮ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸು ಭಾಳ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿನೇ ಭಾಳ ವಿದ್ಯಾರ್ಥಿಗಳು ಈ ಸ್ಟ್ಯಾಟಿಸ್ಟಿಕ್ಸು, ಎಕನಾಮೆಟ್ರಿಕ್ಸು ಮತ್ತು ಈ ಮ್ಯಾಥಮೆಟಿಕಲ್ ಏನು ಫಾರ್ಮುಲಾಗಳಿರ್ತಾವೆ ಸೊ ಎಲ್ಲವೂ ಕೂಡ ಭಾಳ ಡಿಫಿಕಲ್ಟ್ ಆಗ್ತಾವಂತ ಅಂತಿರ್ತಾರೆ. ಹಾಗಾಗಿನೇ ಎಕನಾಮಿಕ್ಸ್ ಅನ್ನೋದು ಭಾಳ ಸ್ಪೆಷಲ್ ಆಗಿರುವ ಸಬ್ಜೆಕ್ಟ್ ಅಂತಲೇ ಕರಿಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಕೆಸೆಟ್ ಮತ್ತು ನೆಟ್ ಏನು ತಯಾರಿ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ನಾವು ಫೋಕಸ್ ಮಾಡಬೇಕು, ಹೇಗೆ ಇದನ್ನು ಓದಿದರೆ ನಮಗೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇದೆ. ಸೊ ಇಂತಹ ಒಂದು ಕೆಲವೊಂದು ವಿಷಯಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಇನ್ನೂ ಒಂದು ವಿಚಾರಕ್ಕೆ ಬಂದುಬಿಟ್ರೆ ಈ ಸಬ್ಜೆಕ್ಟನ್ನು ನೀವು ಓದುವಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ರಿಲೇಟೆಡ್ ಏನೇ ಈಕ್ವೇಷನ್ ಬರಲಿ ಅಥವಾ ಕ್ಯಾಲ್ಕುಲೇಷನ್ ಬರಲಿ ಏನೇ ಇರಲಿ ಸ್ವಲ್ಪ ಡಿಫಿಕಲ್ಟ್ ಅಂತೂ ಇದ್ದೇ ಇರುತ್ತೆ. ಅದು ಕಾಮನ್. ಯಾಕಂತಂದ್ರೆ ಮ್ಯಾಥಮೆಟಿಕ್ಸು, ಎಕನಾಮೆಟ್ರಿಕ್ಸು ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅದಾವಲ್ಲ ಸೊ ಎಲ್ಲ ಆಲ್ಮೋಸ್ಟ್ ಡಿಫಿಕಲ್ಟ್ ಅಂದರೆ ಹಾಗಲ್ಲ. ಬಟ್ ನಿಮ್ಮ ವೇ ಆಫ್ ಸ್ಟಡಿ ಹೇಗಿದೆ, ನಿಮ್ಮ ಸ್ಟಡಿ ಮೆಥಡ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದರೆ ನೀವು ಮೊದಲ ಏನು ಮಾಡಬೇಕು ಅಂತಂದ್ರೆ ಈ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸು ಇವುಗಳನ್ನು ಮೊದಲು ಚೆನ್ನಾಗಿ ಓದ್ಕೊಳ್ಬೇಕು. ಯಾಕಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಕ್ವಶನ್ಸ್ ಬರೋದೇ ಇವೆರಡು ಸಬ್ಜೆಕ್ಟ್ ಮೇಲೆ ಮೇನ್ ಬರ್ತಾವೆ. ಇದಾದಮೇಲೆ ಇರುವಂತಹ ಈ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಸೊ ಇವೆಲ್ಲ ಮತ್ತೆ ಬರುವಂಥವುಗಳು. ಆದರೆ ಮೇನ್ ಇಂಪಾರ್ಟೆಂಟ್ ಅವುಗಳನ್ನ ಓದಿ ಆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸನ್ನು ಕಂಪ್ಲೀಟಾಗಿ ಓದಿದ್ರಿ ಅಂತಂದರೆ ಉಳಿದ ಸಬ್ಜೆಕ್ಟ್ಗಳು ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತವೆ. ಸೊ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ಅಲ್ಲ, ಎಕನಾಮೆಟ್ರಿಕ್ಸ್ ಸಂಬಂಧಪಟ್ಟಂಗೆ ಕೆಲವೊಂದು ಏನದಾವ ಅಂತಂದ್ರೆ ಈ ಕಾನ್ಸೆಪ್ಟ್ಗಳದಾವ. ಸೊ ಅವುಗಳನ್ನ ಹೇಗೆ ನಾವು ಇಡೀ ಸ್ಟ್ಯಾಟಿಸ್ಟಿಕ್ಸನ್ನು ಕಲಿತಾ ಇಲ್ಲ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಡೀ ಸ್ಟ್ಯಾಟಿಸ್ಟಿಕ್ಸನ್ನೇ ನಾವು ಕಲಿತಾ ಇಲ್ಲ. ಓನ್ಲಿ ನಮ್ಮ ರಿಸರ್ಚ್ಗೆ ಏನು ಬೇಕಲ್ಲ, ಎಕನಾಮಿಕ್ಸಲ್ಲಿ ನಾವು ರಿಸರ್ಚ್ ಮಾಡಲಿಕ್ಕೆ ಏನು ಬೇಕಲ್ಲ ಆ ಒಂದು ಮೆಥಡ್ಸ್ಗಳನ್ನು, ಆಮೇಲೆ ನಮ್ಮ ಒಂದು ವೇರಿಯೇಬಲ್ಸ್ ಅಂತ ಬರ್ತಾವೆ ಚಲಕಗಳು, ಅವುಗಳು ಯಾವ ದಿಕ್ಕಿನಲ್ಲಿದ್ದಾವ, ಹೇಗೆ ಚಲಿಸ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು. ಇನ್ನೂ ಬಹಳ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಸ್ಟ್ಯಾಟಿಸ್ಟಿಕ್ಸನ್ನು, ಎಕನಾಮೆಟ್ರಿಕ್ಸನ್ನು ಅಥವಾ ಮೆಥಮೆಟಿಕ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಕನಾಮೆಟ್ರಿಕ್ಸ್ ಒಳಗಡೆ ಎಲ್ಲ ಮಿಕ್ಸ್ ಆಗುತ್ತೆ. ಥೆರಾಟಿಕಲ್ ಕಾನ್ಸೆಪ್ಟ್ಗಳು ಮಿಕ್ಸ್ ಆಗ್ತಾವೆ, ಮ್ಯಾಥಮೆಟಿಕ್ಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಸೊ ಇವೆಲ್ಲವುಗಳನ್ನು ಮಿಕ್ಸ್ ಮಾಡಿ ಒಂದು ಹೈ ಲೆವೆಲ್ ಫಾರ್ಮುಲೇಷನ್ ಮಾಡಿ ಒಂದು ಹೈ ಲೆವೆಲ್ ಥಿಂಕಿಂಗ್ ಅಥವಾ ಹೈ ಲೆವೆಲ್ ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಎಕನಾಮೆಟ್ರಿಕ್ಸ್ ಅಂತೇಳಿ ಭಾಳ ಸಿಂಪಲ್ಲಾಗಿ ಹೇಳ್ಬೋದು. ಅಲ್ಲೆಲ್ಲವೂ ಕೂಡ ಆಲ್ಮೋಸ್ಟ್ ಡಿಪೆಂಡ್ ಆನ್ ಫಾರ್ಮುಲಾ, ಆ ಒಂದು ಈಕ್ವೇಷನ್ಗಳ ಮೇಲೇ ನಾವು ಏನು ಮಾಡ್ತೀವಿ ಸ್ಟಡಿ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ಸ್ವಲ್ಪ ಸ್ಟೆಪ್ ಹೈ ಇರುತ್ತೆ. ಸೊ ಬಟ್ ಇಲ್ಲಿ ನೋಡ್ತಾ ಇರುವಂಥದ್ದು ಏನು ಅಂತಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ಇಡೀ ಸಿಲೆಬಸ್ ಓಕೆ ಇದೆಲ್ಲ ಸಿಲೆಬಸ್ನ ಒಟ್ಟಿಗೆ ಹೇಳ್ಬಿಡ್ತೀನಿ. ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಒಬ್ಬ ಸಂಶೋಧಕ ಪ್ರಶ್ನಾವಳಿಯನ್ನು ತಯಾರು ಮಾಡಿ, ಮಾದರಿಯನ್ನು ಆಯ್ಕೆ ಮಾಡಿ, ರಿಸರ್ಚ್ ಅಂತೇಳಿ ಡೇಟಾ ಕಲೆಕ್ಟ್ ಮಾಡಿ, ಆ ಬಂದಿರುವಂಥ ಡೇಟಾವನ್ನು ಆರ್ಗನೈಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಆತನು ಬಳಸುವಂತಹ ಮೆಥಡ್ಸ್ ಅದಾವಲ್ಲ, ಆ ಒಂದು ಟೆಕ್ನಿಕ್ಸ್ ಅದಾವಲ್ಲ, ಆ ಒಂದು ರಿಸಲ್ಟ್ ಆ್ಯಕ್ಯುರೇಟಾಗಿ ಕೊಡಬೇಕನ್ನೋ ಒಂದು ಪ್ಲ್ಯಾನ್ ಇದೆಯಲ್ಲ, ಸೊ ಅದು ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಟ್ರೂ
ಅಥವಾ ಅಲ್ಲಿ ಏನು ಸತ್ಯಾನುಸತ್ಯತೆ ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಟೆಕ್ನಿಕ್ಸ್ ಇದಾವಲ್ಲ ಸ್ಟ್ಯಾಟಿಸ್ಟಿಕಲಿ, ಸೊ ಅವುಗಳನ್ನು ಕಲಿಯುವಂಥದ್ದೇ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಕಲಿಬೇಕಾಗತ್ತೆ. ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಿಮಗೆಲ್ಲ ಈಗಾಗಲೇ ಪಿ ಯು ಫಸ್ಟ್ ಇಯರಲ್ಲಿ ಕೂಡ ಏನಾಗಿದೆ ಅಂದರೆ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತೇಳಿ ಒಂದು ಬುಕ್ ಇದೆ, ಒಂದು ಪಾರ್ಟ್ ಇದೆ, ಫಸ್ಟ್ ಪಾರ್ಟ್ ಅಂತಿದೆ. ಸೊ ಆ ಪಾರ್ಟಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೊಡಲಾಗಿದೆ ನೋಡಿ. ಸೊ ಇವೆಲ್ಲವೂ ಕೂಡ ಪ್ರೊಬ್ಯಾಬಿಲಿಟಿ ಥಿಯರಿ ಅದು ಓಕೆ, ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂಥದ್ದು ನೋಡಿ, ಇದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಈ ಚಾಪ್ಟರ್ ಇದೆ, ಡಿಸ್ಪರ್ಷನ್ಸ್ ಇದೆ, ಕೋರಿಲೇಷನ್ ಇದೆ, ಇಂಡೆಕ್ಸ್ ನಂಬರ್ ಇದೆ, ಓಕೆನಾ. ಆಮೇಲೆ ಸ್ಯಾಂಪ್ಲಿಂಗ್ ಮೆಥಡ್ಸು ಅದೇ, ಆಮೇಲೆ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಷ್ಟೇನಿಲ್ಲ, ಬಟ್ ಇವೆಲ್ಲ ಸ್ವಲ್ಪ ನೀವು ಸ್ಟಡಿ ಮಾಡಬೇಕು. ಅಂದರೆ ಫಸ್ಟ್ ಪಿ ಯು ಸಿಯಲ್ಲಿ ಏನು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಕವರ್ ಆಗೋದು ಈ ಸೆಕೆಂಡ್ ಪಾಯಿಂಟ್ ಕವರ್ ಆಗುತ್ತೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಾಗ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಬಟ್ ಇವೆಲ್ಲ ಉಳಿಕಿದೆಲ್ಲ ಬೇಕಂದ್ರೆ ನೀವು ಬೇರೆ ಬುಕ್ಸ್ಗಳನ್ನ ಸ್ಟಡಿ ಮಾಡಬೇಕು, ಇಲ್ಲ ಅಂತಂದರೆ ಕ್ಲಾಸಸನ್ನು ಕೇಳಬೇಕಾಗತ್ತೆ, ಅದು ಓಕೆ. ಬಟ್ ಇವಾಗ ಹೆಂಗೆ ನಾವು ಸ್ಟಡಿ ಮಾಡಬೇಕು, ಸೊ ದ್ಯಾಟ್ಸ್ ದ ಏನು ಯಾಕೆ ನಾವು ಇದನ್ನು ಇಂಪಾರ್ಟೆಂಟ್ ಕೊಡಬೇಕಾಗಿದೆ ಅಂದ್ರೆ, ಇಲ್ಲಿ ನಾವು ಮೊದಲು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ, ಈಗ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದನ್ನು ಸರಿಯಾಗಿ ಸ್ವಲ್ಪ ತಿಳ್ಕೊಳ್ಬೇಕು, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ನಮಗೆ. ನೀವಂತರೂ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಕಲಿಯಾಕಂದ್ರೂ ಆಗೋದಿಲ್ಲ ಐ ಥಿಂಕ್, ಯಾಕಂದರೆ ಇದು ಭಾಳ ಕೆಲಸ ಇದೆ. ಯಾಕಂದರೆ ಇಲ್ಲಿ ಭಾಳ ಥೆರಾಟಿಕಲ್ ಅಷ್ಟೇ ಅಲ್ಲ, ಏನು ಫಾರ್ಮುಲಾಗಳಾಗಿರ್ಬೋದು, ಆ ಒಂದು ಮೆಥಡ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಬರ್ತಾವೆ. ಭಾಳ ಸೂಕ್ಷ್ಮವಾಗಿರೋಂಥ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳುವಂತಿರುತ್ತೆ. ಬಟ್ ಅದರೊಳಗಡೆ ನಾವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗಿದ್ದು ಎಲ್ಲಿ, ಇಲ್ಲಿ ನೋಡೋಣ. ಪ್ರೊಬ್ಯಾಬಿಲಿಟಿ ಥಿಯರಿಯನ್ನು ನೀವು ಹೆಚ್ಚಾಗಿ ವಿಚಾರ ಮಾಡಿ, ಕಾನ್ಸೆಪ್ಟ್ ಆಫ್ ಪ್ರೊಬ್ಯಾಬಿಲಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಮೂಮೆಂಟ್ಸ್ ಆ್ಯಂಡ್ ಸೆಂಟ್ರಲ್ ಲಿಮಿಟ್ ಥಿಯರಿ ಅಂತ ಬರುತ್ತೆ. ಇದೊಂದು ಸ್ವಲ್ಪ ನೀವು ಹೊರತುಪಡಿಸಿದ್ರೆ ನೀವು ಸರಿಯಾಗಿ ಬೇಸಿಕ್ಕಾಗಿ ನಿಮಗೆ ಗೊತ್ತಿರುವಂಥದ್ದು ಏನು ಅಂದರೆ ಸೆಕೆಂಡ್ ಪಾಯಿಂಟ್ ಗೊತ್ತಿರುತ್ತೆ. ಸ್ಟ್ಯಾಟಿಸ್ಟಿಕ್ಸನ್ನು ಎರಡು ರೀತಿ ನಾವು ಸ್ಟಡಿ ಮಾಡ್ತೀವಿ. ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತೇಳಿದೆ ನೋಡಿ. ಸೊ ಇದ್ರ ಬಗ್ಗೆ ನಾವು ನೋಡ್ತಿರ್ತೀವಿ. ಸೊ ಇಲ್ಲಿ ನೋಡ್ತಾ ಇರೋದು ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅವ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ 100% 1 ಅಥವಾ 2 ಫಿಕ್ಸ್ ಕ್ವಶನ್ ಇರ್ತಾವೆ. ತಿಳ್ಕೊಂಡು ಬಿಡಿ ನೀವು, ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಗೆ ಸಂಬಂಧಪಟ್ಟಂಗೆ 1 ಅಥವಾ 2 ಕ್ವಶನ್ ಫಿಕ್ಸ್ ಇರ್ತಾವೆ. ಇಲ್ಲಿ ಭಾಳ ಹೈಲೈಟ್ ಆಗುವಂಥದ್ದು ಏನು ಅಂತ ನಮಗೆಲ್ಲ ಗೊತ್ತಿದೆ. ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ ಡಿವಿಯೇಷನ್, ಓಕೆ, ಇವೆಲ್ಲ ಬರ್ತಾವೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸೊ ಎಲ್ಲ ಬರ್ತಾವೆ. ಸೊ ಅವು ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೆಥಡ್ಸ್ ಹೇಗಿದೆ ಅಂತಂದ್ರೆ ಭಾಳ ಸಿಂಪಲ್ ಕ್ವಶನ್ಸನ್ನು ಕೇಳ್ತಾರೆ, ಅಂಥದ್ದೇನು ದೊಡ್ಡ ಕೇಳಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅರ್ಥಮೆಟಿಕ್ ಮೀನ, ಜಿಯೋಮೆಟ್ರಿಕ್ ಮೀನ, ಏನೋ. ಸೊ ಕೆಲವೊಂದು 3 ರೀತಿ ಬರ್ತಾವೆ, ಏನು ಈ ಸರಾಸರಿಗಳನ್ನ ತೆಗೆಯುವಂಥವು. ಸೊ ಅವುಗಳ ನಡುವೆ ಇರುವಂಥ ಡಿಫ್ರೆನ್ಸ್ ಏನು, ಸೊ ಅವುಗಳ ನಡುವೆ ಹೋಲಿಕೆ ಹೇಗಿರುತ್ತೆ, ಸೊ ಇಂಥ ಕ್ವಶನ್ಸನ್ನ ಹೈಲೈಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದು ಒಂದು ಕಾನ್ಸೆಪ್ಟನ್ನು ಸರಿಯಾಗಿ ಓದ್ಕೊಳ್ಳಿ. ಯಾಕಂದರೆ ಇದ್ರ ಮೇಲೆ 1 ಅಥವಾ 2 ಕ್ವಶನ್ ಅಂತ ಆಲ್ಮೋಸ್ಟ್ ಕೇಳಬೇಕಾಗತ್ತೆ. ಯಾಕಂದ್ರೆ ಇಲ್ಲಿರುವಂಥ ಕಾನ್ಸೆಪ್ಟ್ಗಳು ಹೆಂಗದಾವ, ಸೊ ಅದು ಇಂಪಾರ್ಟೆಂಟ್ ಇರುವಂಥದ್ದು. ಇನ್ನು ಡಿಸ್ಪರ್ಷನ್ ನಿಮಗೆಲ್ಲ ಗೊತ್ತಿದೆ, ಹರಿವಿನ ಅಳತೆಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಮೀನ್ ವ್ಯಾಲ್ಯೂ, ಈಗಾಗಲೇ ನಿಮಗೆ ಮೀನ್ ವ್ಯಾಲ್ಯೂ ಕಂಡುಹಿಡಿಯೋದು, ಸೆಂಟ್ರಲ್ ಟೆಂಡೆನ್ಸಿಗಳು ಕಂಡುಹಿಡಿತೀರಿ, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಕಂಡುಹಿಡಿತೀರಿ. ಆದ್ರೆ ಅದು ಎಷ್ಟು ದೂರದಲ್ಲಿ ಹರಡ್ಕೊಂಡಿವೆ, ಉಳಿದ ಸರಾಸರಿಯನ್ನು ಮೌಲ್ಯವನ್ನು ಬಿಟ್ಟು ಎಷ್ಟು ದೂರ ಅದಾವ ಅಂತೇಳಿ ನೋಡ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ನಿಮ್ಮ ಮೈಂಡನ್ನು ಪೂರ್ತಿ ಕಂಪ್ಲೀಟಾಗಿ ನೀವು ಥಿಂಕ್ ಮಾಡಬೇಕಾಗಿದ್ದು ಏನು ಅಂತಂದ್ರೆ, ಮೀನನ್ನು ಹೆಂಗೆ ಕಂಡಿರಬೇಕು, ಸರಾಸರಿ ಹೆಂಗೆ ಕಂಡಿರಬೇಕು, ಅದ್ರ ಜೊತೆಗೆ ಅಲ್ಲಿ ಆ ಒಂದು ಸರಾಸರಿಯಿಂದ ಉಳಿದ ಸಂಖ್ಯೆಗಳು ಎಷ್ಟು ದೂರ ಹೋಗಿದ್ದಾವ. ಸೊ ಅದನ್ನು ಸ್ವಲ್ಪ ನಾವು ಕಾನ್ಸೆಪ್ಟನ್ನು ಸ್ವಲ್ಪ ನಮ್ಮ ಒಂದು ಕ್ಲಾಸಲ್ಲಿ ನಾವು ಭಾಳ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ ಅದ್ರ ಬಗ್ಗೆ. ಇನ್ನು ಕೋರಿಲೇಷನ್ ಸಂಬಂಧ ನಿಮ್ಗೆ ಗೊತ್ತಿದೆ. ಸೊ ಹೇಗೆ ಕೋರಿಲೇಷನ್ ಇರುತ್ತೆ ಅಂತಂದರೆ, ಈಗ ಸರಕಿನ ಬೆಲೆ ಹೆಚ್ಚಾತಂದ್ರೆ ಅದ್ರ ಬೇಡಿಕೆ ಕಡಿಮೆ ಆಗುತ್ತೆ, ಇದು ಒಂದು ರೀತಿ ಋಣಾತ್ಮಕ ಸಹಸಂಬಂಧ ಆಗಿರ್ಬೋದು, ಓಕೆನಾ. ಅಥವಾ ಬೆಲೆ ಹೆಚ್ಚಾದಾಗ ಪೂರೈಕೆ ಕೂಡ ಹೆಚ್ಚಾಗುತ್ತೆ, ಇದು ಧನಾತ್ಮಕ ಸಹಸಂಬಂಧ. ಅಥವಾ ಆದಾಯ ಹೆಚ್ಚಳವಾದಾಗ ಅನುಭೋಗ ಹೆಚ್ಚಾಗುತ್ತೆ, ಇದು ಕೂಡ ಧನಾತ್ಮಕ ಸಹಸಂಬಂಧ, ಓಕೆನಾ. ಆದಾಯ ಹೆಚ್ಚಳವಾದಂತೆ ಏನು ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತೆ, ಇದು ಕೂಡ ಧನಾತ್ಮಕ ಸಹಸಂಬಂಧ, ಓಕೆನಾ. ಬೇಸಿಗೆ ಕಾಲ ಚೇಂಜ್ ಆದಂಗೆ ಐಸ್ ಕ್ರೀಮ್ಗೆ ಇರುವಂಥ ಬೇಡಿಕೆ ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ಐಸ್ ಕ್ರೀಮ್ ಇರುವಂಥ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಈ ರೀತಿಗೆ, ಅಥವಾ ಮಳೆಗಾಲ ಬಂದಾಗ ಐಸ್ ಕ್ರೀಮ್ಗೆ ಇರುವಂಥ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿರುವಂಥ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವಂಥದ್ದೇ ಕೋರಿಲೇಷನ್ ಅಂತ ಕರಿತೀವಿ ನಾವು. ಅಂದರೆ ಚಲಕಗಳ ನಡುವಿನ ಹೋಲಿಕೆ ಅಥವಾ ಅವುಗಳ ನಡುವಿರುವಂಥ ಒಂದು ಏನು ಸಂಬಂಧ ಹೇಗಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು. ಇನ್ನು ಇಂಡೆಕ್ಸ್ ನಂಬರ್ಸ್, ಓಕೆ, ಇಂಡೆಕ್ಸ್ ನಂಬರ್ಸ್ ಬಗ್ಗೆ ಅಂತೂ ಡೆಪ್ತ್ ನೋಡ್ಕೊಳ್ಬೇಕಾಗತ್ತೆ.
ಸೊ ಅಲ್ಲಿ ಕೂಡ ಭಾಳ ಕೆಲವೊಂದು ಥಿಯರಾಟಿಕಲ್ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟಂಗೆ ಭಾಳ ಅದಾವ. ಸೊ ಅದನ್ನು ನೋಡ್ಕೊಳ್ಬೋದು. ಓಕೆನಾ. ಇದನ್ನಷ್ಟೇ ನೀವು ಅರ್ಥ ಮಾಡಿಕೊಂಡ್ರು ಅಟ್ಲೀಸ್ಟ್ 3ರಿಂದ ಓಕೆನಾ 3ರಿಂದ ಅಟ್ಲೀಸ್ಟ್ 4 ಕ್ವಶನ್ ಆದರೂ ಕವರ್ ಅಪ್ ಆಗುತ್ತೆ ಫಿಕ್ಸ್. ನಮ್ಗೆ ಒಂದು ಸಜೆಷನ್ ಬೆಸ್ಟ್ ಏನು ಅಂತಾರೆ ನಿಮಗೆ ಯಾವುದು ಮೊದಲು ಸಬ್ಜೆಕ್ಟ್ ಈಸಿ ಇದೆಯಲ್ಲ ಅದನ್ನು ಮೊದಲು ಓದ್ಕೊಬೇಡಿ. ಓಕೆನಾ. ಇದು ಭಾಳ ಸಿಂಪಲ್ ಇರುವಂಥದ್ದು. ಎಲ್ಲೋ ಒಂದು ಕಡೆ ಭಾಳ ಡಿಫಿಕಲ್ಟ್ ಕಾನ್ಸೆಪ್ಟ್ ಇರುತ್ತೆ. ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳುವಂಥ ಸಲುವಾಗಿ ಅಥವಾ ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಉಳಿದ 2-3 ಸಬ್ಜೆಕ್ಟ್ಗಳನ್ನ ಓದೋದನ್ನೇ ಸ್ಟಾಪ್ ಮಾಡಿಬಿಡ್ತೀರಿ. ಅದು ಆ್ಯಕ್ಚುಲಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಬಟ್ ಇದ್ರ ಒಂದು ಸಲುವಾಗಿ ಏನು ಮಾಡುತ್ತೆ, ಇದನ್ನೆಲ್ಲ ಕಳ್ಕೊಳ್ಬೇಕಾಗುತ್ತೆ. ಆ ರೀತಿ ರಾಂಗ್ ಮಾಡೋಕ್ಕೆ ಹೋಗಬೇಡಿ. ಯಾವುದು ಭಾಳ ಡಿಫಿಕಲ್ಟ್ ಇದೆ ಅಂತ ಬಿಟ್ಟಬಿಡಿ. ಈಸಿ ಯಾವುದಿದೆ ಓಕೆ ಈ ಒಂದು ಎಲ್ಲ ನಮ್ಗೆ ಗೊತ್ತಾಗುತ್ತೆ, ಇದನ್ನು ಓದ್ಕೊಂಡ್ರೆ ಗೊತ್ತಾಗುತ್ತೆ, ಕ್ಯಾಲ್ಕುಲೇಷನ್ ಅರ್ಥ ಆಗುತ್ತೆ. ಸೊ ಇದನ್ನು ಮೇನ್ ಅದನ್ನು ಕವರ್ ಮಾಡ್ಕೊಂಬಿಡಿ. ನೀವು ಇದರೊಳಗೆ ಒಂದು 4 ಪಾಯಿಂಟ್ ಕವರ್ ಮಾಡಿದ್ರೆ ಸಾಕು, ಇನ್ನೂ 2 ಪಾಯಿಂಟನ್ನು ಬಿಟ್ಬಿಡಿ, ನೋ ಪ್ರಾಬ್ಲಮ್. ಅಲ್ಲಿ ಆಲ್ಮೋಸ್ಟ್ ರೇಸ್ ಆದರೂ ಆಯಿತು, ಆಗಲಿಲ್ಲ ಅಂದರೂ ಮುಗೀತು. ಆಲ್ಮೋಸ್ಟ್ ಇದ್ರ ಮೇಲೆ ಅವ್ರು ಕೇಳಬೇಕಲ್ಲ ಕ್ವಶನ್ಸ್, ಯಾಕಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರ್ತಾವೆ. ಸೊ ಹಾಗಾಗಿ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಇಂಪಾರ್ಟೆಂಟ್ ಏನು ಎಲ್ಲವನ್ನು ಕೂಡ ನೀವು ಓದ್ಕೊಂಡು ಎಲ್ಲದರಲ್ಲೂ ಪರಿಣಿತಿ ಪಡೋದಕ್ಕೆ ಆಗೋದಿಲ್ಲ. ಇದಂತೂ ನಮ್ಗೆ ಗೊತ್ತಿರಲಿ. ಯಾರೇ ಆಗಿರಲಿ ಎಲ್ಲ ಸಬ್ಜೆಕ್ಟಿಗೆ ಎಕನಾಮಿಕ್ಸ್ ಅಂತ ಬಂದರೆ ಎಕನಾಮಿಕ್ಸಲ್ಲೂ ಎಲ್ಲ ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಆಗೋಕ್ಕಾಗಂಗಿಲ್ಲ. ಕೆಲವೊಂದು ಸಬ್ಜೆಕ್ಟ್ ಅಂತೂ ನಮ್ಗೆ ಡಿಫಿಕಲ್ಟ್ ಇರ್ತಾವೆ, ಅವುಗಳನ್ನ ನಾವು ಸ್ವಲ್ಪ ಬಿಡಬೇಕಾಗುತ್ತೆ. ಯಾಕಂದ್ರೆ ಉಳಿದ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೋಬೇಕಲ್ಲ. ಸೊ ಹಾಗಾಗಿ ಉಳಿದ ಸಬ್ಜೆಕ್ಟು ನಮಗೆ ಯಾವುದು ಅರ್ಥ ಆಗುತ್ತೋ ಅದನ್ನು ಮೊದಲು ಕಂಪ್ಲೀಟಾಗಿ ಅದ್ರ ಮೇಲೆ ಒಳ್ಳೆಯ ಒಂದು ಕಮಾಂಡಿಂಗನ್ನು ಹೊಂದಬೇಕು. ಅದಾದಮೇಲೆ ಉಳಿದ ಸಬ್ಜೆಕ್ಟು ಡಿಫಿಕಲ್ಟ್ ಇದ್ದನ್ನು ನಿಮಗೆ ಟೈಮ್ ಸಿಕ್ಕಾಗ ನೋಡ್ಕೊಳ್ಳುವಂಥದ್ದು. ಓಕೆ. ಇನ್ನೂ ಒಂದು ನಿಮಗೆ ಕವರ್ ಅಪ್ ಮಾಡ್ಕೊಳ್ಳೋಕೆ ಈಜಿ ಇರುವಂಥದ್ದು ಯಾವುದು ಅಂದ್ರೆ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ. ಓಕೆನಾ. ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಂತ ಬರ್ತಾವೆ ನೋಡಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಓಕೆನಾ, ಇವೆಲ್ಲ ಬರ್ತಾವೆ ನೋಡಿ. ಸೊ ಅವುಗಳನ್ನ ಕವರ್ ಅಪ್ ಮಾಡ್ಕೊಳ್ಬೋದು. ಇಲ್ಲೊಂದು ಕೆಲವೊಂದು ಭಾಳ ಟೆಕ್ನಿಕ್ಸ್ ಇದಾವೆ. ಅದನ್ನು ಒಂದು ಮಾದರಿಯನ್ನು ತಯಾರು ಮಾಡಲಿಕ್ಕೆ, ಒಂದು ಮಾದರಿಯನ್ನು ಆಯ್ಕೆ ಮಾಡಲಿಕ್ಕೆ ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ. ರಿಸರ್ಚ್ ಆಲ್ಮೋಸ್ಟ್ ಇಲ್ಲಿರುವಂಥದ್ದೆಲ್ಲ ರಿಸರ್ಚ್ ವರ್ಕನೇ ಇದೆ. ಸೊ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂದರೆ ಇಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರಿಸರ್ಚ್. ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಒಂದು ಕ್ವಶ್ನರಿನ ತಯಾರು ಮಾಡಿ, ಆ ಕ್ವಶ್ನರಿಯಿಂದ ಡೇಟಾ ಕಲೆಕ್ಷನ್ ಮಾಡಿ, ಡೇಟಾ ಕಲೆಕ್ಷನ್ ಆದಮೇಲೆ ಅದನ್ನು ಆರ್ಗನೈಸ್ ಮಾಡಿ ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬಳಸುವಂಥ ಕೆಲವೊಂದು ಟೆಕ್ನಿಕ್ಸ್ಗಳೇ ಈ ಸಂಖ್ಯಾಶಾಸ್ತ್ರ ಅಂತ ಹೇಳಬಹುದು. ಇನ್ನು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೆ ನಮ್ಗೆ ಗೊತ್ತಿಲ್ಲ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಹೈಪೋಥಿಸಿಸ್ ಟೆಸ್ಟಿನೊಳಗೆ ಭಾಳ ಬರ್ತಾವೆ ಮೆಥಡ್ಸಲ್ಲೆಲ್ಲ. ಟಿ ಟೆಸ್ಟು, ಎಫ್ ಟೆಸ್ಟು, ಜೆಡ್ ಟೆಸ್ಟು, ಓಕೆನಾ, ಎನೋವಾ ಟೆಸ್ಟ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿಂದನೇ ಬೇರೆ ನೀವು ತಿಳ್ಕೊಂಡ್ಬಿಡಿ. ಸೊ ಇಲ್ಲಿವರೆಗೆ ಮೇಲ್ಗಡೆ ಇರೋದೇ ಬೇರೆ ಇದು. ಓಕೆನಾ. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗೋದೇ ಡಿಫ್ರೆಂಟ್ ಲೆವೆಲಲ್ಲಿ ಇರುತ್ತೆ. ಓಕೆನಾ. ಇಲ್ಲೇನು ಸ್ಟಾರ್ಟ್ ಆಗತ್ತಲ್ಲ, ಈ ಕೆಳಗಿನ ಅಂದರೆ ಕೆಳಗಿರುವಂಥ ಭಾಗ ಇದು ಡಿಫ್ರೆಂಟ್ ಆಗೇ ಇದೆ. ಇದು ಮೇಲಿನ ಭಾಗ. ನೀವು ಫಸ್ಟ್ ಇಲ್ಲಿರುವಂಥ ಇವು ಕಾನ್ಸೆಪ್ಟನ್ನು ಸ್ವಲ್ಪ ನೋಡ್ಕೊಂಡ್ಬಿಡಿ. ಇವು ಅರ್ಥ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿರುವಂಥ ಈ ಸೆಕೆಂಡ್ ಪಾರ್ಟಲ್ಲಿ ಹಾಕಿದ್ನಲ್ಲ ಇವು ಅರ್ಥ ಆಗ್ತಾವೆ. ಯಾಕಂತಂದ್ರೆ ಅದಕ್ಕೆ ಡಿಫ್ರೆನ್ಸ್ ಇಷ್ಟೇ, ನಾವು ತಿಳ್ಕೊಂಡ್ಬಿಡಿ. ಅವು ಮೇಲ್ಗಡೆ ಇರುವಂತಹ 3 ಪಾಯಿಂಟ್ಸನ್ನು ನಾವು ಓದ್ಕೊಂಡು ಸ್ವಲ್ಪ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಇರುತ್ತೆ. ಅಂದರೆ ಒಂದು ಲೆಕ್ಕದಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಈಸಿನೇ. ಬಟ್ ಇವೆಲ್ಲ ಏನಾಗ್ತಾವಲ್ಲ, ಹೈಪೋಥೆಸಿಸ್ ಟೆಸ್ಟಿಂಗ್ ಆಗಿರ್ಬೋದು, ಲೀನಿಯರ್ ರಿಗ್ರೆಷನ್ ಮಾಡೆಲ್ಸ್ ಆಗಿರ್ಬೋದು, ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್ ಅಂತ ಕರಿತೀವಿ ಅದಕ್ಕೆ ನಾವು. ಅಂತಂದರೆ ಬ್ಲೂಗೊಂದು ಸಂಬಂಧಪಟ್ಟ ಸಪ್ರೇಟ್ ಇದನ್ನೇ ಇದೆ. ಓಕೆನಾ. ಅದಾಗಿದೆ. ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್ ಇದೆ, ಸೈಮಲ್ಟೇನಿಯಸ್ ಈಕ್ವೇಷನ್ ಮಾಡೆಲ್ ಇದೆ. ಓಕೆನಾ. ಆಮೇಲೆ ಡಿಸ್ಕ್ರಿಟ್ ಚಾಯ್ಸ್ ಮಾಡೆಲ್ಸ್. ಆಮೇಲೆ ನೀವು ಇನ್ನೊಂದು ಫೋಕಸ್ ಮಾಡ್ಕೋಬೋದು, ಟೈಮ್ ಸೀರೀಸ್ ಡೇಟಾ ಅನಲೈಸಿಸ್ ಅಂತೇಳಿ. ಓಕೆ, ಇದೊಂದು ಓದ್ಕೊಂಡ್ಬಿಡಿ. ಟೈಮ್ ಸೀರೀಸ್ ಡೇಟಾ ಅನಲೈಸಿಸ್ಸು. ಆಮೇಲೆ ಮೇಲ್ಗಡೆ ಇರುವಂಥ ಇವುಗಳನ್ನು ಸ್ವಲ್ಪ ಡೆಫ್ತಾಗಿ ನೋಡ್ಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಅರ್ಥನೂ ಆಗುತ್ತೆ, ನೋ ಪ್ರಾಬ್ಲಮ್. ನೀವು ಇವೆಲ್ಲ ಸ್ವಲ್ಪ ಭಾಳ ನಿಮಗೆ ಏನಾಗುತ್ತೆ ಅಂದರೆ ಅಷ್ಟು ಈಜಿ ಗೊತ್ತಾಗಲ್ಲ. ರಿಗ್ರೆಷನ್ ಅನಲೈಸಿಸ್ ಎಲ್ಲ ಸ್ವಲ್ಪ ಭಾಳ ಡೆಫ್ತಾಗಿ ಹೋಗುತ್ತೆ. ಹೈಪೋಥೆಸಿಸ್ ಟೆಸ್ಟಿಂಗ್ ಒಳಗೆ ಏನು ನೋಡ್ಕೊಂಡ್ಬಿಡಿ ಅಂತಂದರೆ ಹೈಪೋಥೆಸಿಸ್ ಟೆಸ್ಟ್ ಒಳಗೆ ನೀವು ನೋಡ್ಕೊಳ್ಬೇಕಾಗಿದ್ದು ಏನು ಅಂತಂದರೆ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಟಿ ಟೆಸ್ಟ್ ಅಂದರೆ ಏನು, ಎಫ್ ಟೆಸ್ಟ್ ಅಂದರೆ ಏನು, ಜೆಡ್ ಟೆಸ್ಟ್ ಅಂದ್ರೇನು, ಎನೋವಾ ಟೆಸ್ಟ್ ಅಂದರೆ ಏನು, ಅವುಗಳ ಮೀನಿಂಗು ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ಬಿಡಿ, ಎದಕ್ಕೆ ಯೂಸ್ ಮಾಡ್ತಾರೆ. ಟು ಟ್ರಯಲ್ ಏನು ಕೆಲವೊಂದು ಅದಾವೆ, ಅಲ್ಲೆಲ್ಲ ಬೇರೆ ಬೇರೆ 2 ಎರರ್ಸ್ ಅಂತ ಬರುತ್ತೆ, 1 ಎರರ್ಸು, ಹಿಂಗೆಲ್ಲ ಕೆಲವೊಂದು ಮೆಥಡ್ಸ್ ಅದಾವೆ ಎಲ್ಲ ಆಮೇಲೆ. ಬಟ್ ನೋಡಬೇಕಾಗಿದ್ದು ಮೊದಲು ಎದ್ರ ಸಲ ಯೂಸ್ ಮಾಡ್ತಾರೆ. ವೈ ಟಿ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ವೈ ಎಫ್ ಟೆಸ್ಟ್, ವೈ ಜೆಡ್ ಟೆಸ್ಟ್ ಆ್ಯಂಡ್ ವೈ ಎನೋವಾ ಟೆಸ್ಟ್. ಸೊ ಇದನ್ನು ಮೊದಲು ಅರ್ಥ ಮಾಡ್ಕೊಂಡ್ಬಿಡಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಆಲ್ಮೋಸ್ಟ್ 50% ನೀವು ಕಲ್ತಂಗಿನೇ ಅದನ್ನು. ಯಾಕಂದರೆ ಅದ್ರ ಬೇಸ್ ಮೇಲೆ ತಳಗಡೆ ಡೆಪ್ತ್ ವಿಷಯಗಳು ಚರ್ಚೆ ಆಗ್ತಿರ್ತಾವೆ.
ಆಮೇಲೆ ಅದನ್ನು ಟೆಸ್ಟ್ ಮಾಡುವಂಥ ಟೆಕ್ನಿಕ್ಸ್ ಇರ್ತಾವೆ, ಸಾಫ್ಟ್ವೇರ್ಗಳಿರ್ತಾವೆ ಕೆಲವೊಂದು. ಸೊ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಆಮೇಲೆ. ಸೊ ಇದೊಂದು ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಹೈಪೋಥಿ ಟೆಸ್ಟಿಂಗ್ ಒಂದು ಓದ್ಕೊಳ್ಳಿ. ಇದನ್ನು ಬಿಟ್ಟರೆ ಮೇಲ್ಗಡೆ ಇರುವಂಥದ್ದು ನೀವೆಲ್ಲ ನೀವು ಕವರ್ ಅಪ್ ಮಾಡ್ಕೊಳ್ಳಿ. ಈ ಕೆಳಗೆ ಇರುವಂಥದ್ದನ್ನು ನೀವು ಡಿಫಿಕಲ್ಟ್ ಆಗೋದನ್ನು ಬಿಟ್ಟರೂ ಕೂಡ ಒಂದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ ಸೀರೀಸ್ ಅನಲೈಸಿಸ್ ಅಂತೆ. ಸೊ ಅದೊಂದು ನೋಡ್ಕೊಂಡ್ಬಿಡಿ. ಸೊ ಆಲ್ಮೋಸ್ಟ್ ಇಷ್ಟರೊಳಗಡೆ ಏನಾಗುತ್ತಂದ್ರೆ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಒಂದು 10 ಕ್ವಶನ್ಸನ್ನು ಕೇಳ್ತಾರೆ ಅಂತಂದ್ರೆ ತಿಳ್ಕೊಂಡ್ಬಿಡಿ. 10 ಕ್ವಶನ್ಸನ್ನು ಅವರು ಕೇಳ್ತಾ ಇದ್ದಾರೆ ಅಂತಂದರೆ ನೀವು ತಿಳ್ಕೊಂಡ್ಬಿಡಿ 100%. 10 ಅಂತೂ ವಿಶೇಷ ಕಡಿಮೆ, ಒಂದು 8 to 9 ಕೇಳ್ಬೋದು ಕ್ವಶನ್ಸನ್ನು ಈ ಒಂದು ಮೇಲೆ. ಆಲ್ಮೋಸ್ಟ್ 8 ಮೇ ಬಿ 8 ಕ್ವಶನ್ಸನ್ನು ಕೇಳ್ತಾರೆ ಈ ಒಂದು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸಲ್ಲಿ, ಅಥವಾ ಸ್ಟ್ಯಾಟಿಸ್ಟಿಕ್ಸು ಎಕನಾಮೆಟ್ರಿಕ್ಸ್ ಸಂಬಂಧಪಟ್ಟಂಗೆ 8 ಕ್ವಶನ್ಸ್ ಕೇಳಿದಾರೆ ಅಂತಂದರೆ ಈ 8 ಕ್ವಶನ್ಸಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 4 ಕ್ವಶನ್ಸ್ ಆದರೂ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತವ, ನೀವು ಇಷ್ಟೇ ಕವರ್ ಮಾಡ್ಕೊಂಡ್ರು ಕೂಡ. ಓಕೆನಾ, ಈಗ ಹೇಳಿದ್ನಲ್ಲ ಇಷ್ಟೇ ಕವರ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಸೀರೀಸ್ ಡೇಟಾ ಅನಾಲಿಸಿಸ್ ಒಂದು ಕರೆಕ್ಟ್ ನೋಡ್ಕೊಂಡ್ಬಿಡಿ. ಅದನ್ನು ಕ್ಲಾಸ್ ಕೂಡ ಮಾಡ್ತೀನಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಸೊ ಅಷ್ಟು ರೆಡಿ ಆದರೆ ಸಾಕು, ನಿಮ್ಗೆ ಇಷ್ಟರೊಳಗಡೆ ಒಂದು 4 ರಿಂದ 5 ಕ್ವಶನ್ಸ್ ಅಂತೂ ಕವರ್ ಅಪ್ ಆಗುತ್ತೆ. ಏನೋ ಬಾಯ್ ಮಿಸ್ ಆಗಿ ಕೆಲವೊಂದು ಕ್ವಶನ್ಸನ್ನು ಕೇಳ್ತಿರ್ತಾರೆ, ಇಲ್ಲಂತಲ್ಲ, ಬಟ್ ಅವೆಲ್ಲ ಭಾಳ ಅತಿ ಡಿಫಿಕಲ್ಟ್ ಇರೋದನ್ನು ಭಾಳ ನೀವು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಶಾರ್ಟ್ ಟೈಮಲ್ಲಿ ನಾವು ಭಾಳ ಡಿಫಿಕಲ್ಟ್ ಕ್ವಶನ್ಸ್ಗಳಿಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಶಾರ್ಟ್ ಟೈಮಲ್ಲಿ ಈಗಾಗಲೇ ಇರುವಂಥ ಈಸಿ ಕಾನ್ಸೆಪ್ಟ್ಗಳನ್ನ ಸರಿಯಾಗಿ ಓದ್ಕೊಳ್ಬೇಕು ಮೊದಲಿಗೆ. ಅವನ್ನೆಲ್ಲ ಕವರ್ ಆದಮೇಲೆ ನೀವು ಹೆಚ್ಚು ಸಮಯವನ್ನು ಸ್ಟ್ಯಾಟಿಸ್ಟಿಕ್ಸು ಅಥವಾ ಮ್ಯಾಥಮೆಟಿಕ್ಸ್ ಅಂದರೆ ಇಲ್ಲ, ಆ್ಯಕ್ಚುಲಿ ಇರೋದೇ ಅದು ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ ಕೂಡ ಈ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪರಿಣಿತಿಯನ್ನು ಪಡ್ಕೊಂಡ್ರೆ, ಸ್ವಲ್ಪ ಟೈಮ್ ಕೊಟ್ಟು ಹೆಚ್ಚಾಗಿ ನೀವು ಇಲ್ಲಿ ಪರಿಣಿತಿ ಪಡ್ಕೊಂಡ್ರೆ ಅಂತಂದರೆ ನಿಮ್ಮ ಎಕ್ಸಾಮ್ದೊಳಗೆ ಅಷ್ಟೇ ಅಲ್ಲ, ನೀವು ಮುಂದೆ ಟೀಚಿಂಗ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಇನ್ ಅ ಫ್ಯೂಚರ್ ನಾವು ಈಗ ಲೆಕ್ಚರ್ ಆಗಲಿಕ್ಕೆ KCET ನೆಟ್ ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ ಇದರ ಅರ್ಥ ನಾವು ಮುಂದೆ ಲೆಕ್ಚರರು ಅಥವಾ ಪ್ರೊಫೆಸರು ಆಗಬೇಕಂತ ಹೋಗ್ತಾ ಇದ್ದೀವಿ ಅಂದಮೇಲೆ ನಮಗೆ ಸ್ಟ್ಯಾಟಿಸ್ಟಿಕಲ್ ನಾಲೆಜ್ ಅಂತೂ ಇರಲಿಕ್ಕೆ ಬೇಕಾಗುತ್ತೆ. ಯಾಕಂದ್ರೆ ಈಗ ಬರುವಂಥ ಜನ್ರೇಷನ್ ಹೆಂಗಿದೆ ಅಂದರೆ ವಿದ್ಯಾರ್ಥಿಗಳು ಭಾಳ ಸ್ಪೀಡ್ ಅದಾರೆ. ಯಾಕಂದರೆ ಎಲ್ಲ ಹೈ ಲೆವೆಲ್ ಎಜುಕೇಷನ್ ಹೆಂಗಿದೆ ಅಂದರೆ ಅದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಅಥವಾ ಹೊಸ ಹೊಸ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಕಲ್ತು ಬರ್ತಾ ಇದ್ದಾರೆ. ಅವರಿಗೆ ನಾವು ಟೀಚ್ ಮಾಡ್ಬೇಕಂತಂದರೆ ನಮಗೆ ಇವೆಲ್ಲ ಇವೇನು ಸ್ಟ್ಯಾಟಿಸ್ಟಿಕ್ಸ್ ಏನು ಮೆಥಡ್ಸ್ ಅದಾವಲ್ಲ ಇವೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೇಕು ನಮಗೆ. ಇವೆಲ್ಲ ಏನು ಅಂಥ ದೊಡ್ಡ ಟಾಸ್ಕ್, ದೊಡ್ಡ ಅಂದರೆ ಒಟ್ಟು ನಮ್ಗೆ ಗೊತ್ತೇ ಆಗೋದಿಲ್ಲ ಅಂತ ಕಾನ್ಸೆಪ್ಟ್ ಅಲ್ಲ ಇವು. ಗೊತ್ತಾಗ್ತಾವೆ, ಬಟ್ ಅವುಗೊಂದು ಕೆಲವೊಂದು ಮೆಥಡ್ ಇದೆ, ಆ ಮೆಥಡ್ ಒಳಗೆ ಸ್ಟಡಿ ಮಾಡ್ಬೇಕಷ್ಟೆ. ಅಂದಾಗ ಮಾತ್ರ ನೀವು ಇನ್ನೊಂದು ಬೆಸ್ಟ್ ಹೇಳ್ತೀನಿ ನಾನು, ನೀವು ಯಾವುದೇ ಸ್ಟಡಿ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡ್ರಂದರೆ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹಿಡ್ಕೊಂಡ್ರೆ ಇದ್ರೊಳಗಡೆ ಯಾವುದೋ ಕ್ವಶನ್ ಉಳಿದಿರಬಾರ್ದು, ಯಾವುದೇ ಟಾಪಿಕ್ ಕೂಡ ಮಿಸ್ ಆಗಿರಬಾರ್ದು, ಹಂಗೆ ಸ್ಟಡಿ ಮಾಡ್ಬೇಕು. ಓಕೆನಾ, ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಬಂತಂದರೆ ಅದು ಮೀನು, ಮೀಡಿಯನ್ನು, ಮೋಡು ಮತ್ತು ಅದರೊಳಗೆ ಬರುವಂಥ ಸಬ್ ಪಾಯಿಂಟ್ಸ್ ಏನು, ಎಲ್ಲೆಲ್ಲಿ ಲಿಂಕ್ ಇದೆ, ಎವ್ರಿಥಿಂಗ್ ಕವರ್ ಮಾಡ್ಕೊಂಡ್ಬಿಡೋದು. ಆವಾಗ ನಿಮ್ಮ ಕ್ವಶನ್ಸ್ ಮಿಸ್ ಆಗಂಗಿಲ್ಲ. ಓಕೆನಾ, ಫಿಕ್ಸ್, ಒಟ್ಟು ಕ್ವಶನ್ ಮಿಸ್ ಆಗೋದಿಲ್ಲ. ನೀವು 100% ಇಲ್ಲಿಗೆ ಸಂಬಂಧಪಟ್ಟಂಗೆ ಒಂದು ಅರ್ಧ ಕ್ವಶನ್ಸ್ಗೆ ನೀವು ರೆಡಿ ಆಗಿಬಿಟ್ಟಿರ್ತೀರಿ. ಇನ್ನು ಅರ್ಧ ಕ್ವಶನ್ಸು ಬೈ ಚಾನ್ಸ್ ಆಗಿ ನಿಮ್ಗೆ ಗೊತ್ತಿರೋದೇ ಬರ್ಬೋದು, ಗೊತ್ತಿಲ್ಲದೂ ಬರ್ಬೋದು, ಅದು ಬೇರೆ. ಬಟ್ ಒನ್ ಥಿಂಗ್ ಈಸ್ ನೀವು ಫಸ್ಟ್ ಅದಕ್ಕೆ ರೆಡಿ ಆಗಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನೋಡ್ಕೊಳ್ಳಿ. ಇದನ್ನೆಲ್ಲನೂ ಕೂಡ ನಾನು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಆಗೋದಿಲ್ಲ ಒಂದೇ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಾನು ಬೇಕಾದ್ರೆ ಒಂದೊಂದು ಪಾಯಿಂಟನ್ನು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತೇನೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಪ್ರೊಬ್ಯಾಬಿಲಿಟಿ ಥಿಯರಿ ಅಂದರೆ ಏನು, ಕಾನ್ಸೆಪ್ಟ್ ಆಫ್ ಪ್ರೊಬ್ಯಾಬಿಲಿಟಿ ಅಂದರೆ ಏನು, ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು, ಮೊಮೆಂಟ್ಸು, ಥಿಯರಿಮ್ ಅಂದರೆ ಏನು. ಸೊ ಇವೆಲ್ಲವೂ ಕೂಡ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಟಾಪಿಕ್ ಮುಗಿಬೇಕು, ಹಾಗೆ ಸ್ಟಡಿ ಮಾಡಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಏನು ಮಾಡ್ತೀವಿ, ಎಲ್ಲನೂ ಓದ್ಕೊಂಡಿರ್ತೀವಿ, ಬಟ್ ಒಂದೊಂದು ಟಾಪಿಕನ್ನು ಒಂದೊಂದು ಕ್ಲಾಸಲ್ಲಿ ಡೆಪ್ತ್ ಲೆವೆಲ್ ಸ್ಟಡಿ ಮಾಡಿಬಿಟ್ಟು ಅಂದರೆ ನಮಗೆ ನೆಕ್ಸ್ಟ್ ಫ್ಯೂಚರಲ್ಲೂ ಕೂಡ ಅದರ ಲಾಭ ಇದೆ. ಸೊ ಆ ಕಾರಣದಿಂದ ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ, ಯಾವುದೇ ನೀವು ಸ್ವಲ್ಪ ಓದ್ರಿ. ಸ್ವಲ್ಪ ಅಂದರೆ ಈಗ ಬ್ಲೂ ಅಂದರೆ ಏನು, ಇದು ಎದಕ್ಕೆ ಸಂಬಂಧಪಟ್ಟಿದೆ, ಯಾವುದಕ್ಕೆ ಯಾವ ಲಿಂಕ್ ಇದೆ, ಯಾಕೆ ಯೂಸ್ ಮಾಡ್ತಾರೆ, ಹಿಂಗಂದ್ರೆ ಏನು, ಇಂಪಾರ್ಟೆನ್ಸ್ ಏನಿದ್ರದು, ಇದು ನಿಜವಾಗ್ಲೂ ನಮಗೆ ಯೂಸ್ಫುಲ್ ಇದೆಯಾ ಅಥವಾ ಇಲ್ವಾ. ಸೊ ಎಲ್ಲವುಗಳ ಕಡೆ ವಿಚಾರ ಮಾಡಬೇಕು. ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಇದು ನಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿಬಿಡುತ್ತೆ, ಫಿಕ್ಸ್ ಆಗಿಬಿಡುತ್ತೆ. ಬ್ಲೂ ಅಂದರೆ ಇದಕ್ಕೆ ಸಂಬಂಧಪಡುತ್ತೆ, ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ಹಿಂಗೆಲ್ಲ ಗೊತ್ತಾಗ್ಬಿಡುತ್ತಂದರೆ ಅದೇ ನಮಗೆ ಇರುವಂಥ ನಾಲೆಜು, ಬೆನಿಫಿಟು ಅಥವಾ ನಮಗೊಂದು ಸ್ಕಿಲ್ಲ. ಸೊ ಎಲ್ಲವೂ ಕೂಡ ಯೂಸ್ ಆಗುತ್ತೆ ನಮಗೆ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿರುವಂಥ ಒಂದೊಂದು ಪಾಯಿಂಟನ್ನು ಸಪ್ರೇಟಾಗಿ ಬೇಕಾದ್ರೆ ಡಿಸ್ಕಷನ್ ಮಾಡೋಣ.